ಯಾಕೆ ಈ ಮಾತು ಹೇಳ್ತೀನಿ, ನಮ್ಮಲ್ಲಿ ಒಬ್ಬ ರನ್ನರ್ ಇದ್ದ, ನಮ್ಮ ಸೆಂಟ್ರ್ ಹುಡುಗ ಕಾಯಂ ಫಸ್ಟ್ ಹೊಡಿತಿದ್ದ. 5 ನಿಮಿಷ 4:50 ಹಿಡ್ಕೊಂಡು 5 ನಿಮಿಷ ಒಳಗೆ ಓಡುವಂಥ ಹುಡುಗ ರನ್ನಿಂಗ್ ಫೇಲ್ ಆದ್ರೆ ಇಲ್ಲಿ ಅವ್ನು ರನ್ನಿಂಗ್ ಫೇಲ್ ಆದ. ಹೋದ ಸಲ ಆರ್ಮಿರಿ ಎಲ್ಲಿದೆ ಹೇಳ್ತೀನಿ ನಾನು. ರನ್ನಿಂಗ್ ಫೇಲ್ ಆದ. ಯಾಕೆ ರನ್ನಿಂಗ್ ಫೇಲ್ ಆದಂದ್ರೆ ಅವನೊಂದು ಚಟ ಸುಮಾರು ಇತ್ತು ರೀ. ಏನಂದ್ರೆ ಸುಣ್ಣ ತಂಬಾಕ ಮೀಸ್ತಿದ್ದವು. ನನಗೆ ಗೊತ್ತಿರಲಿಲ್ಲ ಹಂಗೆ ತಿಂತಾನಂತ ನನಗೆ ಗೊತ್ತಿರಲಿಲ್ಲ. ಅವ ಏನು ಮಾಡ್ಯಾನ, ಬೆಳತಂತಕ ನಂಬರ್ ಹಚ್ಚಾನ, ನಿದ್ದೆಗೆಟ್ಟು ಬೆಳತಂತಕ. ಇಲ್ಲಿ ಟಿ ಆರ್ ಎಲ್ಲಿ ಅಂದ್ರೆ ಹಂಗೆ ರೀ, ಬೆಳತಂತಕ ನಂಬರ್ ಹಚ್ಚಾನ, ನಿದ್ದಿಲ್ಲ ಬೆಳತಂತಕ. ಮುಂಜಾನೆ ಎದ್ದ ನೀರಿನ ಬಾಟ್ಲಿ ಅದು ಎಲ್ಲ ತೊಗೊಂಡು ಹೋಗ್ಯಾನ, ತಂಬಾಕ ಸುಣ್ಣನ ತೊಗೊಂಡು ಹೋಗ್ಯಾನು. ಆಮೇಲೆ ಏನು ಮಾಡ್ಯಾನಪ್ಪ ಅಂದ್ರೆ ಬೆಳತಂತಕ ನಿದ್ಗೆಟ್ಟ ಮುಂಜಾನೆ ರನ್ನಿಂಗ್ ಬಿಡೋ ಟೈಮ್ದಾಗ ಸುಣ್ಣ ತಂಬಾಕ ತಿದ್ದು ಬಾಯಾಗ ಒಳಗೆ ಹಾಕ್ಕೊಂಡ. ನಾವು ಬರ್ರಿ ಅಂತ ಕರೆದ್ಕೊಂಡು ಅದನ್ನ ಉಗುಳಿ ಹೋಗಿಲ್ಲ, ಬಾಯಿ ತೊಳ್ಕೊಂಡು ಹೋಗಿಲ್ಲ. ಅದು ದಿನ ತಿನ್ನೋ ಚಟ ಹಂಗೆ ಹೋಗಿಬಿಟ್ಟ. ನಾವು ಹೋಗಿ ಲೈನ್ದ ನಿಂತಾನೆ. 1 ರೌಂಡ್ ಮುಗಿಸಿ 2ನೇ ರೌಂಡ್ಗೆ ಅಂದ್ರೆ ತಲೆ ಸುತ್ತು ಬಂದು ಅಲ್ಲೇ ಬಿದ್ದು ಬಿಟ್ಟವು. ಫುಲ್ ರನ್ನಿಂಗ್ ಕಾಯಂ ಎಕ್ಸಲೆಂಟ್ 5 ನಿಮಿಷ ಒಳಗೆ ಓಡು ಹುಡುಗರನ್ನ ನಾ ಹೇಳತ್ತಿದ್ದ ಕತಿ. 2ನೇ ರೌಂಡ್ಗೆ ಬಿದ್ದರು. ಅದಕ್ಕೆ ಆ ರೀತಿ ನಿಮ್ಗೆ, ಯಾಕಂದರೆ ಇವು ನಾವು ಅನುಭವಿಸಿದ್ದು ವಿದ್ಯಾರ್ಥಿಗಳ ಅನುಭವನ ನಾನು ನಿಮ್ಮ ಮುಂದೆ ಹೇಳ್ಕೊಂಡ್ವಿ ಅಂದರೆ ನೀವು ಯಾವ ರೀತಿ ಬದಲಾವಣೆ ಆಗಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ತದೆ. ನಿಮ್ಗೆ ಇನ್ನೊಂದು ಮಾತು ಹೇಳ್ತೀನಿ. ಯಾವತ್ತು ನಿಮ್ಮ ತಂದೆ ತಾಯಿ ನೆನಪು ಬಿಡಬೇಕು, ನಿಮ್ಮ ಜೀವನ ನೆನಪು ಬರಬೇಕು. ನಿಮ್ಮ ಕಷ್ಟಕ್ಕೆ ಯಾರೂ ಹೋಗಂಗಿಲ್ಲ, ನಾನು ಹೋಗಂಗಿಲ್ಲ, ಮತ್ತು ಯಾರೂ ಹೋಗಂಗಿಲ್ಲ. ನಿಮ್ಮ ಕಷ್ಟಕ್ಕೆ ನೀವು ಪರಿಹಾರವನ್ನು ಹುಡ್ಕೋಬೇಕು. ಇದು ಮೈಂಡ್ ಮೊದಲು ಫಿಕ್ಸ್ ಇರಬೇಕು. ನಮ್ಮ ತಂದೆ ತಾಯಿ ನನ್ನ ಮೇಲೆ ಒಂದು ಆಸೆ ಇಟ್ಟಾರು, ನಾ ಆಗಬೇಕು ಅನ್ನೋದು ಫಸ್ಟ್ ತಲೆಯಾಗಿರ್ಬೇಕು ರೀ. ಯಾರು 10 ರೂಪಾಯಿ ಹಂಗೆ ಕೊಡಂದ್ರೆ ಯಾರು ಕೊಡೋದಿಲ್ಲ, ತಲೆಯಾಗಿ ಇಟ್ಕೋರಿ. ನಿಮ್ಮ ಜೀವನ ನಿಮ್ಗೆ ಇದನ್ನು ತಲೆಯಾಗಿ ಇಟ್ಕೋರಿ. ಒಮ್ಮೆ ಜೀವನದಾಗ ಜಾಬ್ ಹಿಡಿದ್ರಪ್ಪ ಅಂದ್ರೆ ಅದು ನಿಮ್ಮ ಚೇಂಜ್ ಆಗ್ತದೆ. ನೀವು ದೇವ್ರ ಮಕ್ಕಳ ರೀ. ಅವಾಗ ಮಳೆ ಆದರೂ ಪಗಾರ ಬರ್ತೈತಿ, ಮಳೆ ಆಗ್ಲಿಕ್ಕೂ ಪಗಾರ ಬರ್ತೈತಿ. ದೇವ್ರ ಮಕ್ಕಳು ಅಂದಂಗೆ ಅಲ್ಲಿ. ಅದಕ್ಕೆ ಒಮ್ಮೆ ಕಷ್ಟಪಟ್ರಿಪ್ಪ ಅಂದ್ರೆ 100ಕ್ಕೆ 100 ಗ್ಯಾರಂಟಿಯಾಗಿ ಸಕ್ಸಸ್ ಹಾಕಿರಿ. ಆಮೇಲೆ ಇದೇ ಸಲನೇ ಆಗ್ಬೇಕು. ನೀವು ಇದೇ ಸಲನ ಸಿಲೆಕ್ಷನ್ ಆಗ್ಬೇಕು, ಮುಂದಿನ ಸಲ ಅಲ್ಲ. ಇದೇ ಸಲನೇ ಸಿಲೆಕ್ಷನ್ ಆಗಬೇಕು. ಅದು ಮೈಂಡ್ ಇರಬೇಕು. ಹಾಗಿದ್ರೆ ಮಾತ್ರ ಸಕ್ಸಸ್ ಹಾಕಿವಿ. ಆದ್ದರಿಂದ ನೋಡಿರಿ, ಟಿ ಎ ಆರ್ಮಿರಿಯಲ್ಲಿ ನವಂಬರ್ 21, 22, 23 ತಾರೀಕದ. ಯಾವ್ಯಾವ ಜಿಲ್ಲೆ ಎಂದೆಂದದ, ನಿಮ್ಮ ಜಿಲ್ಲೆ ಯಾವಾಗದ ನಿಮ್ಗೆ ಗೊತ್ತದ. ಆಮೇಲೆ ಡಾಕ್ಯುಮೆಂಟ್ ಬಗ್ಗೆನೂ ಬಹುಶಃ ನಿಮ್ಗೆ ಎಲ್ಲರಿಗೂ ಗೊತ್ತೈತೆ ಅನ್ಕೊಂಡೆ. ಈಗ ಗೊತ್ತಿಲ್ಲದರು ಆಮೇಲೆ ನಾನು ಕೇಳ್ರಿ, ಏನಾರ ಗೊತ್ತಿರಲಿಲ್ಲ ಅಂದ್ರೆ ಕೇಳ್ರಿ, ಅದನ್ನು ಹೊಳ್ಳಿ ರಿಪೀಟ್ ಮಾಡೋದು ಬೇಡ. ಡಾಕ್ಯುಮೆಂಟ್ ಬಗ್ಗೆ ನಿಮ್ಗೆ ಎಲ್ಲರಿಗೂ ಗೊತ್ತದ. ಡಾಕ್ಯುಮೆಂಟನ್ನು ಕರೆಕ್ಟ್ ಮಾಡ್ಕೊಂಡು ಹೋಗ್ರಿ. ಎಲ್ಲ ಒರಿಜಿನಲ್ ಜೊತೆ 2 ಸೆಟ್ ಜೆರಾಕ್ಸ್ ಒಯ್ಯಿರಿ. ಡಾಕ್ಯುಮೆಂಟ್ ಸಲುವಾಗಿ ಯಾರೂ ಹೊರಗೆ ಬರಬೇಡ್ರಿ. ಆಮೇಲೆ ಟಿ ಎಗೆ ಹೈಟ 160 ಸೆಂಟಿಮೀಟ್ರ್ ಮ್ಯಾಲೆ ಐತೆ ರೀ. ಆರ್ಮಿ ಹೋಗ್ಕೊಂಡ್ರೆ 166 ಮ್ಯಾಲೆ ಐತಿ. ಇಲ್ಲಿ ಆನ್ಲೈನ್ ಅರ್ಜಿ ಹಾಕಿರಂಗಿಲ್ಲ. ಎಲ್ಲರೂ ಭಾಗವಹಿಸವ್ರೆ. 18ರಿಂದ 42 ವಯಸ್ಸಿನವ್ರು ಅಲ್ಲಿ ಬರೋವ್ರನ್ನ ರೀ. ಎಲ್ಲರೂ 10ನೇದು ಪಾಸ್ ಅದಾರ, ಬ್ಯಾಗ್ ಹಿಡ್ಕೊಂಡು ಬರೋವ್ರನ್ನ ಅಲ್ಲಿ. ಹೋದ ಸಲ ನೀವು ರ್ಯಾಲಿ ಬಹುಶಃ ನೋಡಿರಿ, ಯೂಟ್ಯೂಬ್ನಾಗ ಹೊಡೆದ್ರೆ ಗೊತ್ತಾಗತ್ತೆ ನಿಮ್ಗೆ. ಟಿ ಎ ರ್ಯಾಲಿ ನಮ್ಮ ಯೂಟ್ಯೂಬ್ನಾಗ ತೋರಿಸಿ ನಾವು ಲಕ್ಷಾಂತರ ಜನ ಸೇರಿರಿ. ಆಮೇಲೆ ಇನ್ನೊಂದು, ಮಂದಿ ನೋಡಿ ಹೆದರ್ಬಾರ್ರಿ, ಧೈರ್ಯ ಇರ್ಬೇಕು, ಅದು ಇಂಪಾರ್ಟೆಂಟ್. ಈ ಕೆಲವೊಂದು ಆಜು ಬಾಜು ಇರ್ತಾರೆ, ಫುಲ್ ವಾರ್ಮಪ್ಪ, ಫುಲ್ ಜಿಗಿದಾಡ್ತಿರ್ತಾರೆ ನಿಮ್ಮ ಮುಂದವ್ರು. ಭಾರಿ ನಾನು ಹೊಡಿತೇನೆ ಫಸ್ಟ್ ಅನ್ನೋಂಗೆ ಜಿಗಿದಾಡ್ತಿರ್ತಾರೆ. ಅಂಥವ್ರು ನೋಡಿ ನೀವು ಯಾರೂ ಧೃತಿಗಿಡೋದಿಲ್ಲ. ನಾ ಟೈಮ್ದಾಗ ಓಡ್ತನೂ ಮುಗಿತ್ರಿ ಅಷ್ಟೇ. ಅವ್ರು 1000 ಮಂದಿ ಬಿಡಲಿ, 1000 ಮಂದಿ ಆಗಿ ಬಿಡಲಿ, ನಾ ಇಟ್ಟು ಟೈಮ್ದಾಗ ಓಡ್ತೇನೆಂದ್ರೆ 100ಕ್ಕೆ 100 ಗ್ಯಾರಂಟಿ ನೀವು ಸಕ್ಸಸ್ ಹಾಕಿರಿ. ಯಾರು ನೋಡಿ ಯಾರು ಅಂಜಂಗಿಲ್ಲ. ಅಲ್ಲಿ ದೊಡ್ಡ ಪೈಲ್ವಾನ್ರು ಬರ್ತಾರೆ ರೀ. ಅಲ್ಲಿ ದೊಡ್ಡ ಮತ್ತು 42 ವಯಸ್ಸು ನನ್ನಂಥವ್ರು ಬರ್ತಾರೆ. ಅಲ್ಲಿ ದೊಡ್ಡ ಪೈಲ್ವಾನ್ರು ಬರ್ತಾರೆ, ಅವ್ರು ನೋಡಿ ಅಂಜಂಗಿಲ್ಲ. ಅಂಜುವಂಥದ್ದು ಏನಿಲ್ಲ. ನಿನ್ನ ಟೈಮ್ ನಿನಗೆ ಗೊತ್ತೈತಿ, ಮುಗೀತು ಅಷ್ಟೇ. ನಿನ್ನ ಟೈಮ್ ನಿನಗೆ ಗೊತ್ತೈತಿ ಅಂದ್ರೆ ಮುಗೀತು, ನೀವು ಪಾಸ್ ಆಗಿ ಹಾಕಿ 100ಕ್ಕೆ 100 ಗ್ಯಾರಂಟಿ ಪಾಸ್ ಹಾಕಿ. ಅದಷ್ಟೇ ಇರ್ಬೇಕು ನಮ್ಮದು. ಯಾರು ನೋಡಿ ಅಂಜುವಂಥದ್ದಿಲ್ಲ. ಓಡುವಾಗ ಮನಸ್ಸು ಫ್ರೀ ಇರಬೇಕು, ಮೈಂಡ್ ಪೂರ ಫ್ರೀ ಇರಬೇಕು, ಕಣ್ಣುಗಳ ಎದುರಿಗೆ ಇರಬೇಕು, ಆಮೇಲೆ ಬಾಡಿ ಫ್ರೀ ಇರಬೇಕು. ಆರಾಮಾಗಿ ರನ್ನಿಂಗನ್ನು ಮಾಡಬೇಕು. ಮೈ ಗಟ್ಟಿಯಂಗೆ ಟೈಟಂಗೆ ಹಿಡಿದು ರನ್ನಿಂಗ್ ಮಾಡಬಾರ್ದು. ಆ ರೀತಿ ಮಾಡಿದ್ರೆ 100ಕ್ಕೆ 100 ಗ್ಯಾರಂಟಿಯಾಗಿ ಸಕ್ಸಸ್ ಹಾಕಿರಿ. ಎಲ್ಲರಿಗೂ ಟಿ ಎ ಆರ್ಮಿರಿಯಲ್ಲಿ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳು ನೋಡಿರಿ, ಈ ಫಿಸಿಕಲ್ ಮುಗಿದ ಮೇಲೆ ಎಕ್ಸಾಮ್ಗೆ 1 ತಿಂಗಳು 1.5 ತಿಂಗಳು 2 ತಿಂಗಳು ಟೈಮ್ ಇರ್ತದೆ. ಎಕ್ಸಾಮ್ ಐತ್ರಿ, ಟೈಮ್ ಇರ್ತದೆ. ಅವಾಗ ನಮ್ಮ ಸಂಸ್ಥೆಗೆ ತರಬೇತಿ ಬರೋರು ಅಂದ್ರೆ ಹೊರಗಡೆಯಿಂದ ಬಂದಂಥ ಅಭ್ಯರ್ಥಿಗಳು ಬರ್ಬೋದು. ಇಂಗ್ಲೀಷು ಹಿಂದಿ ಅಂದ್ರೆ ಅಲ್ಲಿ ಎಕ್ಸಾಮ್ ಕನ್ನಡದಾಗ ನಡೆಯೋದು ಗ್ಯಾರಂಟಿ ಇಲ್ಲ. ಇಂಗ್ಲೀಷ್ ಅಥವಾ ಹಿಂದಿ ಭಾಷೆ ಒಳಗೆ ಪರೀಕ್ಷೆ ಬರಿಬೇಕಾಗ್ತದೆ. ಅಗ್ನಿವೀರ ಆರ್ಮಿ ಕನ್ನಡದಾಗ ಬರಿತೀರಿ, ಟಿ ಎದು ಇಂಗ್ಲೀಷ್ ಅಥವಾ ಹಿಂದಿ ಒಳಗೆ ಪರೀಕ್ಷೆ ಬರಿಬೇಕಾಗ್ತದೆ. ನಿಮ್ಗೆಲ್ಲರಿಗೂ ಗೊತ್ತಿರಲಿ. ನಮ್ಮ ಸಂಸ್ಥೆಗೆ ಪಾಸಾಗಿ ಬರೋರು ಬರ್ರಿ. ಫೈನಲ್ ರಿಸಲ್ಟ್ ಆದಮೇಲೆ ನಿಮಗೆ ಫೋನ್ ಮಾಡ್ತೀವಿ ನಾವು. ಈಗಲ್ಲ, ಫೈನಲ್ ರಿಸಲ್ಟ್ ಆದಮೇಲೆ ಫೋನ್ ಮಾಡ್ತೀವಿ. ನೀವು ಏನಾದರೂ ಸಿಲೆಕ್ಷನ್ ಆಗಿರಿ ಅಂದರೆ ನಮ್ಮ ಸಂಸ್ಥೆಯಿಂದ ನಿಮ್ಗೆ ಸತ್ಕಾರ ಮಾಡ್ತೀವಿ ನಾವು. ಸಿಲೆಕ್ಷನ್ ಆದ್ರಪ್ಪ ಅಂದರೆ ನಮ್ಮ ಸಂಸ್ಥೆಯಿಂದ ನಿಮ್ಮ ತಾಯಿ ತಂದೆ ಕರ್ಕೊಂಬಂದು ನೀವು ಸಂಸ್ಥೆ ಮಾಡಿಸ್ಬೋದು. ಇಲ್ಲಿ ನಮ್ಮ ಸಂಸ್ಥೆಯೊಳಗೆ ನೀವು ಸತ್ಕಾರವನ್ನು ಮಾಡ್ಬೋದು. ನೀವು ನಮ್ಮ ವಿದ್ಯಾರ್ಥಿಗಳನ್ನ ಅದಕ್ಕೆ ಅತಿ ಹೆಚ್ಚಿನ ಸಂಖ್ಯೆ ಒಳಗೆ ಆಯ್ಕೆ ಆಗ್ಬೇಕು. ನಿಮ್ಮ ಫೋಟೋ ಬ್ಯಾನರ್ ಹಾಕಿ ಕಟ್ಟಬೇಕು ನಾ ಬಸ್ ಸ್ಟ್ಯಾಂಡ್ದಾಗ.
ನಿಮ್ಮ ಫೋಟೋ ಬ್ಯಾನರ್ ಕಟ್ಟುವಂಗೆ ನೀವು ಮಾಡಬೇಕು, ಆಯಿತಾ? ಹಾಂ, ಸಿಲೆಕ್ಷನ್ ಆದಮೇಲೆ ನೋಡಿರಿ, ಬರೀ ನಿಮ್ಮ ಒಬ್ಬರಿಗೆ ಮಾಡಂಗಿಲ್ಲ, ನಿಮ್ಮ ತಾಯಿ ತಂದೆಗೆ ಸಹಿತ ನಾವು ಶಾಲಾ ಮಾಲೀಕ ಅವ್ರಿಗೂ ಸತ್ಕಾರ ಮಾಡ್ತೀವಿ, ನಿಮ್ಮ ಜೊತೆ ಚೇರ್ ಹಾಕಿ ಅವ್ರನ್ನೂ ಕುಣಿಸ್ತೀವಿ. ಅವ್ರಿಗೊಂದು ಎಷ್ಟು ಖುಷಿ ಆಗ್ತದೆ ಗೊತ್ತೇನದು. ಮಕ್ಳು ಅವ್ರ ಮುಂದೆ ಮಕ್ಕಳ ಸಿಲೆಕ್ಷನ್ ಆಗಿ ಒಂದು ಸತ್ಕಾರ ಮಾಡ್ಕೋತಾರು. ಅದು ಮಗನ ಜೊತೆ ನಾ ಕುಂಡ್ರಾತೀನಿ ಅಂದ್ರೆ ಅವ್ರ ಪ್ರೌಡ್ ಯಾವ ರೀತಿ ಇರ್ತದಪ್ಪ ಅಂದ್ರೆ ಅದನ್ನು ಹೇಳೋಕ್ಕಾಗೋದಿಲ್ಲ ರೀ, ಅಷ್ಟು ಖುಷಿ ಅನುಭವಿಸ್ತಾರೆ. ಅದಕ್ಕೆ ಆ ಖುಷಿಯನ್ನು ನೀವೆಲ್ಲ ಕೊಡಬೇಕು. ಓಕೆ, ರನ್ನಿಂಗ್ 2 ಗ್ರೂಪ್ ಮಾಡೋಣ ರೀ, 2 ಬ್ಯಾಚ್ಗಳನ್ನ ಮಾಡೋಣ. ಈಗ ಯಾವ ಬ್ಯಾಚ್ ಇಲ್ಲಿ ಹೊಡಿತೀವಿ ಮಿಕ್ಸ್ ಆಗಂಗಿಲ್ಲ, ಇಲ್ಲಿ ನಾವು ಹೊಡಿತೀವಿ ಮಾಡ್ಕೊಂಡಿವಿ ಅವರೇಜ್. ನಾವೀಗ ಅಚ್ಚಿಗಡೆ ಅವ್ರು ಅಚ್ಚಿಗಡೆನ, ಈಚಿಗಡೆ ಅವ್ರು ಈಚಿಗಡೆನ ಓಡೋಣ್ರಿ. ಓಕೆ, ಎಲ್ಲರೂ ಟೈಮ್ದಾಗ ಬರ್ತೀರಿ? ಜೋರ್ಸೆ ಬರ್ಬೇಕು. ಎಸ್ ಸರ್ ಅದ ನಾ ಹೇಳೋಕ್ಕಿಂತ ಮೊದಲೇ ಎಸ್ ಸರ್ ಅದ ಇರಲಿ. ಹಾಂ, ಒಟ್ಟು ಹುರುಪು ಬರಬೇಕು. ನಾವು ಸುಸ್ತಾದಂಗೆ ಇರಬಾರ್ದು. ಯಾವತ್ತು ಖುಷಿಯಿಂದ ಇದ್ದರೆ ನಾವು ಆ್ಯಕ್ಟಿವ್ ಇರ್ತೀವಿ. ಇಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.